ಸಣ್ಣ ಮಕ್ಕಳಲ್ಲಿ ಗಾಡಿ ಕೊಟ್ಟು ಬಿಡೋದು. ಅವರು ಬೇರೆಯವರ ಹತ್ರ ಮಾತಾಡೋದು ಹೇಗೆ ಗೊತ್ತುಂಟು, ಹೆಣ್ಣು ಮಗೆ ಗಾಡಿ ಎಂಚಕೊಂಡು ಫಾಸ್ಟ್ ಕೊನಪೆ ಫಾಸ್ಟ್ ಬಿರಬರ್ಪೇನಾ. ಹೆಲ್ಮೆಟ್ ಇದರಿಂದ ನಾನು ಇವಾಗ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೇನೆ, ಇಲ್ಲದಿದ್ದರೆ ನನ್ನನ್ನು ಮೊನ್ನೆ ಕಟ್ಟಿಕೊಂಡು ಹೋಗಿ ಆಗ್ತಿತ್ತು. ಸಣ್ಣ ಟೂ ವೀಲರಲ್ಲಿ ಹೋಗುವ ಸಮೇತ ಲಾರಿ ಬರುವಾಗ ಹೇಳೋದು ಅವನನ್ನು ನೋಡಿ, ತಾನೇ ಸೈಪಣ ಮಾರಾಯ. ಲಾರಿ ಅವ ಹೇಗೆ ಸಾಯ್ತಾನೆ, ಸಾಯುವುದು ಇವ. ಟೂ ವೀಲರಲ್ಲಿ ಹೋಗುವಾಗ ಅವರಿಗೆ ಈ ಪೊಲೀಸರನ್ನು ನೋಡುವಾಗ ಏನೋ ಒಂದು ದೈವವನ್ನು ನೋಡಿದ ಹಾಗೆ ಎಲ್ಲ ಹೆದರು. ಅವರಲ್ಲಿಂದ ತಿರುಗಿಸಿದ್ದು, ಯೂ ಟರ್ನ್ ಹೊಡೆಯೋದು, ಹೋಗುದೆ. ಆವಾಗ ಪಕ್ಕದಲ್ಲಿ ಯಾರು ಇರ್ತಾನೆ ಅವನ ಅಗತ್ಯವೇ ಇಲ್ಲ, ಅವಸ ಸಾಯ್ದು ಇನ್ನೊಬ್ಬರನ್ನು ಕೊಂದು ಹೋಗುದವ. ನಾವು ಯಾವಾಗಲೂ ಹೋಗುವಾಗ ನಮ್ಮ ಮುಖ ಹೇಗೆ ನಗುಮುಖದಲ್ಲಿ ಇರ್ತದೋ ಅದು ಮನೆಗೆ ಮುಟ್ಟುವ ತನಕ ನಗುಮುಖದಲ್ಲೇ ಇರಬೇಕು, ಅದು ಶಾಶ್ವತ. ಯಾನು ತುಳುಟು ಬಾತರ್ ನೆಟ್ಟೆನ ಕನ್ನಡ ಬಾತರ್ ನೆಟ್ಟೆನ ಏರ್ ಬಂಡಲ ಬಂದ್ಬೇರೆ ಗೀತಾಕುಲಕಂಡು ಬಂದ್ಬೇರೆ ಕನ್ನಡ ಬೋರ್ಡ್ ದಾಯಕನಿಗೇಂಡ ಡಿಪಾರ್ಟ್ಮೆಂಟ್ ಮುಲ್ಪ ಹೆಚ್ಚಿನ ಕುಲುಪುಣಿ ಕನ್ನಡದಕ್ಕಲೇ ಬಕ್ಕ ಸ್ಟೂಡೆಂಟ್ ಮತ ಕನ್ನಡ. ಹಾಗಾಗಿ ನಾವು ಕನ್ನಡದಲ್ಲಿ ಮಾತಾಡಲೇಬೇಕು. ಇವತ್ತಿನ ಒಳ್ಳೆ ಕಾರ್ಯಕ್ರಮ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ. ಇದು ನಿಜವಾಗ್ಲೂ ಪ್ರತಿಯೊಬ್ಬರು ಇದನ್ನು ನೆನಪಲ್ಲಿ ಇಟ್ಟುಕೊಳ್ಬೇಕಾದಂಥ ಕಾರ್ಯಕ್ರಮ. ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಯಾಕೆಂತ ಹೇಳಿದರೆ ರಸ್ತೆಯಲ್ಲಿ ಆಗುವಂಥ ಪ್ರತಿಯೊಂದು ಅವಘಡಕ್ಕೂ ಕಾರಣ ಯಾರು ಅಂತ ಕೇಳಿದರೆ ನಾವು, ನಮ್ಮಿಂದಾಗಿ ತೊಂದರೆ ಆಗೋದು. ನಾನು ಯಾವಾಗಲೂ ಪ್ರತಿಯೊಬ್ಬರ ಹತ್ರ ಹೇಳೋದುಂಟು, ಹೇಗೆಂತ ಹೇಳಿದರೆ ನಾವು ನಮ್ಮ ಸೇಫನ್ನು ನೋಡೋದಲ್ಲ, ಇನ್ನೊಬ್ಬರನ್ನು ಸೇಫ್ ಮಾಡೋದು, ಅದು ನಮ್ಮ ಮೊದಲ ಕರ್ತವ್ಯ. ನಾವು ಬದುಕುವುದಲ್ಲ, ನಮ್ಮ ಮುಂದೆ ಯಾರಿದ್ದಾರೆ ಅವರನ್ನು ಬದುಕಿಸಬೇಕು. ಇದು ಹೇಗಾಗಿದೆ ಅಂತ ಕೇಳಿದರೆ, ಒಬ್ಬ ಸಣ್ಣ ಟೂ ವೀಲರಲ್ಲಿ ಹೋಗುವ ಸಮೇತ ಲಾರಿ ಬರುವಾಗ ಹೇಳೋದು ಅವನನ್ನು ನೋಡಿ, ತಾನೇ ಸೈಪಣ ಮಾರಾಯ. ಲಾರಿ ಅವ ಹೇಗೆ ಸಾಯ್ತಾನೆ, ಸಾಯುವುದು ಇವ. ಇವನ ಗಾಡಿ ಅವನಿಗೆ ಕಾಣುವುದೇ ಇಲ್ಲ, ಮತ್ತು ಅವ ಮುಂದೆ ಕೊಂಡೋಗುದಲ್ವಾ. ಹಾಗಾಗಿ ಚಿಕ್ಕ ವಾಹನದಲ್ಲಿ ಹೋಗುವಾಗ ಯಾವಾಗಲೂ ತುಂಬ ಯೋಚನೆ ಮಾಡಬೇಕು. ನಾನು ಮೊನ್ನೆ ನಮ್ಮ ಮನೆಗೆ ಬೇರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆವಾಗ ಅವರೊಂದು ನಮ್ಮವರೇ, ಅವರ ಮಕ್ಕಳೆಲ್ಲ ಒಂದು ಟೂ ವೀಲರಲ್ಲಿ ಹೋಗುವಾಗ ಮೂರು ಜನ ಕೂತ್ಕೊಂಡು ಹೋಗುದವರು. ಮೂವರು ಒಬ್ಬರಿಗೆ ಲೈಸೆನ್ಸ್ ಇದೆ, ಓಕೆ, ಇನ್ನೊಬ್ಬರು ಕೂತ್ಕೊಳ್ಬೋದು. ಇದು ಮೂವರು 4 ಜನ, ಅವರ ಹೆಂಡತಿ ಮಕ್ಕಳು ಇನ್ನೊಂದು ಮಗು ಇದ್ದರು, ಅದನ್ನು ಕೂರಿಸ್ಕೊಂಡು ಹೋಗ್ತಾರೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅವನಿಗೆ ಲೋಡ್ ತಡೆಯೋಕ್ಕಾಗದೆ ಅವ ಬ್ಯಾಲೆನ್ಸಲ್ಲಿ ಕೊಂಡೋಗ್ತಾ ಇರ್ತಾನೆ. ಆದರೂ ಯಾವುದಕ್ಕಾದರೂ ಇಡುವುದಂತೂ ಗ್ಯಾರಂಟಿ. ಮತ್ತು ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದರೆ, ನಾವು ಟೂ ವೀಲರಲ್ಲಿ ಹೋಗುವಾಗ ಅವರಿಗೆ ಈ ಪೊಲೀಸರನ್ನು ನೋಡುವಾಗ ಏನೋ ಒಂದು ದೈವವನ್ನು ನೋಡಿದ ಹಾಗೆ ಎಲ್ಲ ಹೆದರು. ಅವರಲ್ಲಿಂದ ತಿರುಗಿಸಿದ್ದು, ಯೂ ಟರ್ನ್ ಹೊಡೆಯೋದು, ಹೋಗುದೆ. ಆವಾಗ ಪಕ್ಕದಲ್ಲಿ ಯಾರು ಇರ್ತಾನೆ ಅವನ ಅಗತ್ಯವೇ ಇಲ್ಲ, ಅವಸ ಸಾಯ್ದು ಇನ್ನೊಬ್ಬರನ್ನು ಕೊಂದು ಹೋಗುದವ. ಹೀಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಯುವಕರು ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ನೆನ್ಪಿಟ್ಟುಕೊಳ್ಳಿ ಎಲ್ಲ ಮಕ್ಕಳು. ಗೊತ್ತಾಂಡ ಕೇಂಡ ಆಯ್ನಾತಿಗೆ ఆయన దోస్తిడ బాతేరుందులే యానేరు ఎన్న అమ్మకు మురియోడ్న ಕೇಂಡ ಜೋಕುಲೆ ಆಯ್ತು ಕರೆಕ್ಟ್. ಹಾಗಾಗಿ ನಾವು ಯುವಕರು ಈ ವಿಷಯದಲ್ಲಿ ತುಂಬ ಜಾಗರೂಕತರಾಗಿರಬೇಕು. ನಾವು ಸರಿಯಾಗಿದ್ದರೆ ದೇಶ ಸರಿ ಇರ್ತದೆ. ಯಾಕೆಂತ ಹೇಳಿದರೆ, ಕೆಲವು ಮೊದಲೆಲ್ಲ ಮಾತುಂಟು, ನೀವು ನಮಗೆ ಈ ದೇಶ ಏನು ಕೊಟ್ಟಿದೆ ಅಂತ. ದೇಶ ನಮಗೆ ಕೊಟ್ಟದ್ದಲ್ಲ, ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅದು ಮುಖ್ಯ. ಇನ್ನೊಂದು ವಿಷಯ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಕೆಲವು ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿಗಳು ತಮ್ಮ ಸಣ್ಣ ಮಕ್ಕಳಲ್ಲಿ ಗಾಡಿ ಕೊಟ್ಟು ಬಿಡೋದು. ಅವರು ಬೇರೆಯವರ ಹತ್ರ ಮಾತಾಡೋದು ಹೇಗೆ ಗೊತ್ತುಂಟು, ಹೆಣ್ಣು ಮಗೆ ಗಾಡಿ ಎಂಚಕೊಂಡು ಫಾಸ್ಟ್ ಬಿರಬರ್ಪೇನಾ. ఫాస్ట్ ఏత్తు పోతే అతేటే పొరులుడు ఇళ్ళని బట్టి ఎత్తేండావు తెలికేడు ఇల్లు ಬಿದಾಡ್ದೆ ಅಂಡ ಪಿರಬಣ್ಣಗೆ ಬುಲಿಪು ನೆನು ಪತೊಂಬೈದೆ. ಹಾಗಾಗಬಾರ್ದು. ನಾವು ಯಾವಾಗಲೂ ಹೋಗುವಾಗ ನಮ್ಮ ಮುಖ ಹೇಗೆ ನಗುಮುಖದಲ್ಲಿ ಇರ್ತದೋ ಅದು ಮನೆಗೆ ಮುಟ್ಟುವ ತನಕ ನಗುಮುಖದಲ್ಲೇ ಇರಬೇಕು, ಅದು ಶಾಶ್ವತ. ನಾನು ಕೂಡ ನೀವು ಆವಾಗ
ಹೆಲ್ಮೆಟ್ಟಿನ ಒಂದು ಕಾನ್ಸೆಪ್ಟ್ ಮಾಡಿದ್ರಿ, ಅದು ತುಂಬ ಖುಷಿ. ಅದು ನಾನು ಆವಾಗ ಹೆಲ್ಮೆಟ್ ಇದರಿಂದ ನಾನು ಇವಾಗ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ನನ್ನನ್ನು ಮೊನ್ನೆ ಕಟ್ಟಿಕೊಂಡು ಹೋಗಿ ಆಗ್ತಿತ್ತು. ಆವಾಗ ನಾನು ವಿಡಿಯೋ ಮಾಡಲಿಕ್ಕೆ ಗೀತಾ ಕುಲಕರ್ಣಿಯವರು ನಮಗೆ ಹಾಸ್ಪಿಟಲಿಗೆ ಬಂದು ಹೇಳಿದರು. ಆವಾಗ ನಾನು ಇದನ್ನೇ ಹೇಳಿದ್ದೇನೆ. ಯಾಕೆ ಹೇಳಿದರೆ, ನಾವು ಜಾಗರೂಕತರಾದರೆ ಮಾತ್ರ ನಾವು ಉಳಿತೇವೆ ಹೊರತು ಇನ್ನೊಬ್ಬರು ನಮ್ಮನ್ನು ಜಾಗೃತಿ ಮಾಡ್ತಾರೆ ಅಂತಲ್ಲ. ನಾವು ಇನ್ನೊಬ್ಬರನ್ನು ಜಾಗೃತಿ ಮಾಡಬೇಕು. ಹಾಗೆ ಅಂತೇಳಿ ನಾವು ಜಾಗರೂಕತರಾಗಿರಬೇಕು. ಎರಡೂ ಕೂಡ ಇನ್ನೊಬ್ಬರನ್ನು ಜಾಗೃತಿಗೊಳಿಸುವುದು ಮಾತ್ರವಲ್ಲ. ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇನ್ನು ಮುಂದೆ ಕೂಡ, ಇವತ್ತಿಗೆ ಮಾತ್ರ ಇದು ಮುಗಿಬಾರ್ದು. ಇವತ್ತೊಂದು ಕಾರ್ಯಕ್ರಮ ಆಯಿತು, ಅದನ್ನು ಇಲ್ಲಿಂದ ಕೇಳಿ ಇಲ್ಲಿ ಬಿಟ್ಟು ಬಿಡುವುದಲ್ಲ. ನಾಳೆ ಕೂಡ ಅದನ್ನು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡುವಂಥ ನಮ್ಮ ಹತ್ರ ಒಂದು ಜಾಣತನ ಇರಬೇಕು. ಇಲ್ಲಾಂತಾದರೆ ಈ ಕಾರ್ಯಕ್ರಮ ಮಾಡಿ ವೇಸ್ಟ್. ಯಾಕಂತೇಳಿದ್ರೆ ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಬಿಟ್ಟು ನಮಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ. ಆದರೆ ಯಾಕೆಂತೇಳಿ ನಮ್ಮ ಸೇಫ್ಟಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ದರೆ ಅವರಿಗೆ ಆವಾಗ ಅದರಲ್ಲಿ ಸ್ಕಿಟ್ಟಲ್ಲಿ ಮಾಡುವಾಗ ಹೇಳಿದರು ಫೈನ್ ಹಾಕಿ ಬಿಡೋದು ಅಂತ. ಫೈನ್ ಹಾಕಲಿಕ್ಕೆ ಇವಾಗ ದುಡ್ಡಿನ ಕೊರತೆ ಯಾರಿಗೂ ಇಲ್ಲ. ಮೊದಲೆಲ್ಲ ಸೈಕಲಲ್ಲಿ ನಾವು ನೋಡಿದ್ದಂತ, ನನಗೆ 60 ವರ್ಷ ಆಯಿತು. ಆವಾಗ ನಾನು ಸೈಕಲಲ್ಲಿ ಲೈಟ್ ಇಲ್ಲದಕ್ಕೆ ಕೇಸ್ ಹಾಕಿದ್ದಂಥ ಪೊಲೀಸರನ್ನು ನೋಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.